ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾದಂಥ ಧರ್ಮ. ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿದಂಥ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಭೂಮಂಡಲದಲ್ಲಿ ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ಸಕಲರನ್ನು ಉದ್ಧರಿಸಿದಂಥ ಇತಿಹಾಸ ಇದೆ. ವೀರಶೈವ ಪಂಚಪೀಠಗಳು ರಾಷ್ಟ್ರೀಯ ಗುರುಪೀಠಗಳಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಭಕ್ತ ಸಂಕುಲಕ್ಕೆ ಸನ್ಮಾರ್ಗದರ್ಶನ ಸಂಸ್ಕಾರ ಕೊಡುವಂಥ ನಿಟ್ಟಿನಲ್ಲಿ ಅಮೋಘವಾದಂಥ ಕಾರ್ಯವನ್ನು ಮಾಡ್ತಾ ಬಂದಿವೆ. ಇತಿಹಾಸ ಪ್ರಸಿದ್ಧವಾದಂಥ ಸಂಯೋಜನೆ ಮಾಡಿದ್ದಾರೆ. ಮಾರನೇ ದಿನ ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿಗಾಗಿ ಇಷ್ಟಲಿಂಗ ಮಹಾಪೂಜೆ ನಡೆಸುವಂಥ ಸಂಕಲ್ಪ ಕೈಗೊಂಡು ಕಾರ್ಯೋನ್ಮುಖರಾಗಿದ್ದಾರೆ. ಬಹುಶಃ ಗೌರಿಬಿದನೂರು ಪ್ರಾಂತ ಪ್ರದೇಶದಲ್ಲಿ ಪಂಚಪೀಠಗಳ ಅಪಾರ ಭಕ್ತಸ್ತೋಮ ಇರುವಂಥದ್ದು ಸರ್ವರಿಗೂ ವೇದ್ಯ. ಕಾಲದಲ್ಲಿ ಪಂಚಪೀಠಗಳ ಬಗ್ಗೆ ಅವರ ಅಭಿಮಾನ, ಶ್ರದ್ಧೆ ಮತ್ತು ಅವರು ಪೀಠದ ಮೇಲೆ ಇಟ್ಟಿರುವಂಥ ಒಂದು ಆದರ್ಶವಾದಂಥ ಭಕ್ತಿ ಶ್ರದ್ಧೆಗಳು ಇನ್ನುಳಿದವರಿಗೆ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಬಹುಶಃ ಈ 2 ದಿನಗಳ ಕಾರ್ಯಕ್ರಮ ಬಹುಶಃ ನಗರದ ಇತಿಹಾಸದಲ್ಲಿ ಒಂದು ಹೊಸ ಮನ್ವಂತರವನ್ನು ನಿರ್ಮಾಣ ಮಾಡಬಲ್ಲದು ಅನ್ನುವಂಥ ಆಶಾದಾಯಕ ಭಾವನೆ ನಮ್ಮದಾಗಿದೆ. ಬಾಳೆಹೊನ್ನೂರು ಧರ್ಮಪೀಠ ವೀರಶೈವರ ಪ್ರಥಮ ಪೀಠ. ಆದರೆ ಈ ಪೀಠದ ಧ್ಯೇಯವಾಕ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂಥ ಸಾರ್ವಕಾಲಿಕ ಸತ್ಯದ ಸಂದೇಶವನ್ನು ಈ ನಾಡಿನ ಜನತೆಗೆ ಕೊಟ್ಟಿದೆ. ಬಹುಶಃ ರಂಭಾಪುರಿ ಧರ್ಮಪೀಠದ ಬಗ್ಗೆ ನಾಡಿನೆಲ್ಲೆಡೆ ಇರುವಂಥ ಅಭಿಮಾನದ ಒಂದು ಆದರ್ಶವನ್ನು ಎಷ್ಟು ಕೊಂಡಾಡಿದ್ರೂ ಕೂಡ ಭಾಳ ಕಡಿಮೆನೇ. ಬಹುಶಃ ಇವತ್ತಿನ ಶುಭ ಪ್ರಸಂಗದಲ್ಲಿ ಅದು ಮೂಲ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಗೌರಿಬಿದನೂರಿನಲ್ಲಿ ನಡೆಯುವಂಥ ಸಂಭ್ರಮದ ಬೆಳ್ಳಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿ ಜನತೆಗೆ ಸಮರ್ಪಣೆ ಮಾಡುತ್ತಿರುವಂಥದ್ದು ಭಾಳ ಸ್ತುತ್ಯವಾದಂಥ ಕಾರ್ಯ. ನಮಗನ್ನಿಸಿದಂತೆ ಬಹುಶಃ ಚಿಕ್ಕಬಳ್ಳಾಪುರ ಜಿಲ್ಲಾ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾಗಿ ಉಳಿಯುವಂಥ ಸಮಾರಂಭ ಇದಾಗಬಲ್ಲದು. ಮತ್ತು ಈ ಸಮಾರಂಭದಲ್ಲಿ ಜಾತಿ ಮತ ಪಂಥಗಳೆನ್ನದೇ ಎಲ್ಲ ವರ್ಗದ ಜನರು ಪಾಲ್ಗೊಂಡು ಗುರು ಕಾರುಣ್ಯಕ್ಕೆ ಒಳಗಾಗ್ತಾ ಇರುವುದನ್ನು ಕಂಡು ಅತ್ಯಂತ ಹರ್ಷವಾಗ್ತಾ ಇದೆ. ಈ ನಾಡಿನ ಸಮಸ್ತ ಜನತೆಗೆ ಮತ್ತು ಗೌರಿಬಿದನೂರು ಪಟ್ಟಣದ ಉತ್ಸವ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ, ಹಿತೈಷಿಗಳಿಗೆ ಮತ್ತು ಧರ್ಮಾಭಿಮಾನಿಗಳಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಸರ್ವರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಅನುಗ್ರಹಿಸಲೆಂದು ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಶಿವಂ ಭೂಯಾತ್.